ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ಅರ್ಧ ಶತಕ ಬಾರಿಸಿದ ವಿರಾಟ್ ಕೊಹ್ಲಿ ಒಂದೇ ಪಂದ್ಯದಲ್ಲಿ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡುವ ಮೂಲಕ ತಾನು ಕಿಂಗ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಐಪಿಎಲ್ ಟೂರ್ನಿಯ 52ನೇ ಪಂದ್ಯದಲ್ಲಿ ರನ್ ಮೆಷಿನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಹಲವು ಹೊಸ ದಾಖಲೆಗಳನ್ನ ನಿರ್ಮಿಸಿದ್ದಾರೆ. ಕೇವಲ 33 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 5 ಸಿಕ್ಸರ್ ಇದ್ದ 62 ರನ್ ಗಳಿಸಿದ ಕೊಹ್ಲಿ ಖಲೀಲ್ ಅಹ್ಮದ್ರ ಶಾರ್ಟ್ ಬಾಲ್ ಅನ್ನು 85 ಮೀಟರ್ ಸಿಕ್ಸರ್ ಬಾರಿಸುವ ಮೂಲಕ ಆರ್ಸಿಬಿ ಪರ 304ನೇ ಸಿಕ್ಸರ್ ಸಿಡಿಸಿದ್ರು. ಈ ಮೂಲಕ ವಿರಾಟ್ ಕೊಹ್ಲಿ ಟಿ20ಯಲ್ಲಿ ತಂಡವೊಂದರ ಪರ 300 ಸಿಕ್ಸರ್ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮಾಜಿ ಕ್ರಿಕೆಟಿಗ ಕ್ರಿಸ್ ಗೇಲ್ 263 ಸಿಕ್ಸರ್ ಸಿಡಿಸಿ ಈ ಸಾಧನೆ ಮಾಡಿದ ಎರಡನೇ ಆಟಗಾರನಾದ್ರೆ, ಮುಂಬೈ ಇಂಡಿಯನ್ಸ್ನ ರೋಹಿತ್ ಶರ್ಮಾ 262 ಸಿಕ್ಸರ್ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ತಂಡದ ಕೀರನ್ ಪೋಲಾರ್ಡ್ 258 ಸಿಕ್ಸರ್ ಮೂಲಕ 4ನೇ ಸ್ಥಾನ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಎಂಎಸ್ ಧೋನಿ 257 ಸಿಕ್ಸರ್ ಸಿಡಿಸಿ 5ನೇ ಸ್ಥಾನದಲ್ಲಿದ್ದಾರೆ. ಈ ಪಂದ್ಯದಲ್ಲಿ 62 ರನ್ ಗಳಿಸಿದ ಕೊಹ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ರನ್ ಅಂದರೆ ಒಟ್ಟು 1146 ರನ್ ಗಳಿಸಿದ ಆಟಗಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಚೆನ್ನೈ ವಿರುದ್ಧ ಕೊಹ್ಲಿ ಐಪಿಎಲ್ನಲ್ಲಿ 1146 ರನ್ ಗಳಿಸಿದ್ದಾರೆ. ಈ ಮೂಲಕ ವಿರಾಟ್ ಡೇವಿಡ್ ವಾರ್ನರ್ ಅವರ ದಾಖಲೆ ಅಳಿಸಿ ಹಾಕಿದ್ದಾರೆ. ಡೇವಿಡ್ ವಾರ್ನರ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಒಟ್ಟು 1134 ರನ್ ಗಳಿಸಿದ್ರು. ಚೆನ್ನೈ ವಿರುದ್ಧ ಅಬ್ಬರಿಸುವ ಮೂಲಕ ಕೊಹ್ಲಿ ಐಪಿಎಲ್ ಟೂರ್ನಿಯಲ್ಲಿ 55ನೇ ಅರ್ಧಶತಕ ಗಳಿಸಿದ್ರು. ಇದಲ್ಲದೆ ಅವರು ಅತಿ ಹೆಚ್ಚು ಜಂಟಿ ಅರ್ಧಶತಕ ಅಂದರೆ 62 ಅರ್ಧಶತಕ ಗಳಿಸಿದ ಆಟಗಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವಿರಾಟ್ ಕೊಹ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟಿ20ಯಲ್ಲಿ 150 ಸಿಕ್ಸರ್ ಬಾರಿಸಿದ ಮೊದಲ ಆಟಗಾರನೆಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಕೊಹ್ಲಿ ಈ ಕ್ರೀಡಾಂಗಣದಲ್ಲಿ ಒಟ್ಟು 154 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. 33 ಎಸೆತಗಳಲ್ಲಿ 62 ರನ್ ಗಳಿಸಿದ ಕೊಹ್ಲಿ ಈ ಪಂದ್ಯದಲ್ಲಿ 5 ಸಿಕ್ಸರ್ ಬಾರಿಸಿದ್ರು. ಐಪಿಎಲ್ ಟೂರ್ನಿಯಲ್ಲಿ ಚೆನ್ನೈ ವಿರುದ್ಧ ಕೊಹ್ಲಿ 5 ಸಿಕ್ಸರ್ ಹೊಡೆದದ್ದು ಇದು ಎರಡನೇ ಬಾರಿ. 2014ರಲ್ಲಿ ಚೆನ್ನೈ ವಿರುದ್ಧ 5 ಸಿಕ್ಸರ್ ಹೊಡೆದಿದ್ರು. ಈ ಆವೃತ್ತಿಯಲ್ಲಿ ಸ್ಫೋಟಕ ಪ್ರದರ್ಶನ ನೀಡ್ತಾ ಇರುವ ಕೊಹ್ಲಿ 505 ರನ್ ಗಳಿಸಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಗುಜರಾತ್ ಟೈಟಾನ್ಸ್ನ ಸಾಯಿ ಸುದರ್ಶನ್ 504 ರನ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದರೆ, ಮುಂಬೈ ಇಂಡಿಯನ್ಸ್ನ ಸೂರ್ಯಕುಮಾರ್ ಯಾದವ್ 475 ರನ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಕೊಹ್ಲಿ ಐಪಿಎಲ್ನಲ್ಲಿ 8ನೇ ಬಾರಿಗೆ 500ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲಿಗನಾಗಿದ್ದಾರೆ. 7 ಬಾರಿ 500ಕ್ಕೂ ಹೆಚ್ಚು ರನ್ ಗಳಿಸಿದ ಡೇವಿಡ್ ವಾರ್ನರ್ 2ನೇ ಸ್ಥಾನದಲ್ಲಿದ್ದಾರೆ. ಇದು ನನ್ನ ಕೊನೆಯ ಪಂದ್ಯ, ಅವರಿಗಾಗಿ ನನ್ನ ನಿವೃತ್ತಿ ಎನ್ನುತ್ತಾ ನಿವೃತ್ತಿ ದಿನಾಂಕ ಸಮೇತ ಕಾರಣ ಬಹಿರಂಗಪಡಿಸಿದ ವಿರಾಟ್ ಕೊಹ್ಲಿ. ಇನ್ನು ಏಪ್ರಿಲ್ 2ರಂದು ಗುಜರಾತ್ ಟೈಟಾನ್ಸ್ ಮತ್ತು ಆರ್ಸಿಬಿ ನಡುವೆ ನಡೆದಿದ್ದ ಐಪಿಎಲ್ ಪಂದ್ಯಕ್ಕೂ ಮುನ್ನ ವಿರಾಟ್ ತನ್ನ ನಿವೃತ್ತಿಯ ದಿನಾಂಕ ಖಚಿತಪಡಿಸಿದ್ರು. 2027ರಲ್ಲಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ನಡೆಯುವ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕೊನೆಯದಾಗಿ ಆಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ನೀವು ತಂಡವನ್ನ ತೊರೆಯುವ ಸಂದರ್ಭದಲ್ಲಿ ಆ ತಂಡ ಉತ್ತಮ ಸ್ಥಾನದಲ್ಲಿರಲಿ ಎಂದು ಆಶಿಸ್ತೀರಿ. ಮುಂದಿನ 8 ವರ್ಷಗಳ ಕಾಲ ಜಗತ್ತನ್ನ ಎದುರಿಸಲು ಸಿದ್ಧವಾಗಿರುವ ತಂಡ ನಮ್ಮಲ್ಲಿದೆ. ಶುಭ್ಮನ್ ಅತ್ಯುತ್ತಮ, ಶ್ರೇಯಸ್ ಫ್ಯಾಂಟಾಸ್ಟಿಕ್, ಕೆಎಲ್ ರಾಹುಲ್ ಮ್ಯಾಚ್ ಫಿನಿಶರ್, ಹಾರ್ದಿಕ್ ಬ್ಯಾಟಿಂಗ್ನಲ್ಲಿ ಅತ್ಯುತ್ತಮ. ಹೀಗೆ ನೋಡಿದ್ರೆ ನಮ್ಮ ಭಾರತದ ತಂಡ ಅದ್ಭುತವಾಗಿದೆ. ಕಠಿಣ ಆಸ್ಟ್ರೇಲಿಯಾ ಪ್ರವಾಸದ ನಂತರ ನಾವು ಪುಟಿದೇಳಲು ಬಯಸಿದ್ದೆವು. ದೊಡ್ಡ ಪಂದ್ಯಾವಳಿಯನ್ನ ಗೆಲ್ಲಲು ಬಯಸಿದ್ದೆವು. ಅದೇ ಥರ ಆಡಿ ತೋರಿಸಿದ್ದೇವೆ. ಅದಕ್ಕಾಗಿಯೇ ಇದು ಅದ್ಭುತ ಭಾವನೆ ಎಂದೆನಿಸುತ್ತೆ ಎಂದು ಹೇಳಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ತಮ್ಮ ನಿವೃತ್ತಿಯ ದಿನಾಂಕದ ದೊಡ್ಡ ಸುಳಿವನ್ನ ವಿರಾಟ್ ನೀಡಿದ್ರು. ದುಬೈನಲ್ಲಿ ಇತ್ತೀಚೆಗೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ನಂತರ ಭಾರತದ ಬೆಂಚ್ ಬಲವನ್ನ ಹೊಗಳಿದ್ರು. ವಿರಾಟ್ ಕೊಹ್ಲಿ ಅವರ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಅವರು ಭಾರತಕ್ಕಾಗಿ ಒಟ್ಟು 125 ಪಂದ್ಯಗಳಲ್ಲಿ ಆಡಿದ್ದು 112 ಇನ್ನಿಂಗ್ಸ್ಗಳಲ್ಲಿ 48.7 ಸರಾಸರಿಯಲ್ಲಿ 4188 ರನ್ ಗಳಿಸಿದ್ದಾರೆ. ಈ ಅವಧಿಯಲ್ಲಿ 1 ಶತಕ ಮತ್ತು 38 ಅರ್ಧ ಶತಕಗಳಿದ್ದು, ಟಿ20 ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಅವರ ವೈಯಕ್ತಿಕ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ 122 ರನ್ಗಳು. ಅವರಿಗೆ ಅಭಿವೃದ್ಧಿ ಹೊಂದಲು, ಒತ್ತಡವನ್ನ ನಿಭಾಯಿಸಲು, ಪ್ರಪಂಚದ ವಿವಿಧ ಭಾಗಗಳಲ್ಲಿ ಆಡಲು ಸಾಕಷ್ಟು ಅವಕಾಶಗಳು ಬೇಕಾಗುತ್ತೆ. ಆದ್ದರಿಂದ ವಿಶ್ವಕಪ್ ಬಂದಾಗ ಅವರು ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆಂದು ಭಾವಿಸುತ್ತಾರೆ ಎಂದಿದ್ದಾರೆ.
ಭವಿಷ್ಯಕ್ಕಾಗಿ ಸಂಪೂರ್ಣವಾಗಿ ಸಿದ್ಧರಾಗಿರುವ ಹೊಸ ಆಟಗಾರರ ಗುಂಪೊಂದು ಇದೆ. ಅವರಿಗೆ ಸಮಯ ಬೇಕಾಗತ್ತೆ ಎಂಬ ತಿಳುವಳಿಕೆಯೊಂದಿಗೆ ಭಾರತ ತಂಡದ ಟಿ20 ಅಂತಾರಾಷ್ಟ್ರೀಯ ಸ್ವರೂಪವನ್ನ ತೊರೆಯುವ ನಿರ್ಧಾರವನ್ನ ತೆಗೆದುಕೊಂಡೆ ಎಂದು ಕಿಂಗ್ ಕೊಹ್ಲಿ ಹೇಳ್ತಾರೆ. ಇದೀಗ ಟಿ20 ಸ್ವರೂಪಕ್ಕೆ ನಿವೃತ್ತಿ ಘೋಷಿಸಿದ್ದಕ್ಕೆ ಕಾರಣ ಏನೆಂಬುದನ್ನ ನಿವೃತ್ತಿಯಾಗಿ ಸುಮಾರು 1 ವರ್ಷಗಳ ಬಳಿಕ ಬಹಿರಂಗಪಡಿಸಿದ್ದಾರೆ. 2024ರಲ್ಲಿ ಭಾರತ ತಂಡವನ್ನು ಟಿ20 ವಿಶ್ವಕಪ್ ಪ್ರಶಸ್ತಿಗೆ ಮುನ್ನಡೆಸಿದ ನಂತರ ವಿರಾಟ್ ಕೊಹ್ಲಿ ತಕ್ಷಣವೇ ಟಿ20 ಸ್ವರೂಪದಿಂದ ನಿವೃತ್ತಿ ಘೋಷಿಸಿದ್ರು. ಆ ನಿರ್ಧಾರದಿಂದ ಇಡೀ ಕ್ರಿಕೆಟ್ ಜಗತ್ತೇ ಅಚ್ಚರಿಗೊಂಡಿತ್ತು. ಟಿ20 ಸ್ವರೂಪದಲ್ಲಿ ಅದ್ಭುತ ಆಟವನ್ನ ಪ್ರದರ್ಶಿಸ್ತಾ ಇದ್ದ ಸಂದರ್ಭದಲ್ಲೇ ಈ ನಿರ್ಧಾರ ಎಲ್ಲರನ್ನೂ ಗೊಂದಲಕ್ಕೀಡು ಮಾಡಿತ್ತು.